ನಡೀತಾ ಇದೆ ಸಿನಿಮಾ ಎಲ್ಲಿವರೆಗೂ ಬಂತು? ಸಿನಿಮಾ ಫಸ್ಟ್ ಇರೋದು ಆಯಿತು ಮೇಡಮ್, 20 ದಿನ ಮುಗೀತು, ಇನ್ನೊಂದು 9 ದಿನ ಆಯಿತು. ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಿಂದ ಸ್ಟಾರ್ಟ್. ಅದಾದರೆ ಫಾಸ್ಟಾಗಿ ಆಗ್ತಾ ಇದೆ. ಹೀರೋಯಿನು ಫೈನಲೈಸ್ ಆಯಿತು. ಯಾವಾಗ ಅನೌನ್ಸ್ಮೆಂಟ್ ಮಾಡ್ಬೋದು? ಅನೌನ್ಸ್ಮೆಂಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಅಂತ. ಮಂಗಳೂರವರು. ಯಾರು ಸರ್? ನಮ್ಗೆ ಗೊತ್ತಿಲ್ಲ. ಮಂಗಳೂರವರು ಹೀರೋಯಿನ್ ಅಲ್ಲ, ನಮಗೆ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ. ಅದು ಇಷ್ಟರಲ್ಲಿ ಅನೌನ್ಸ್ ಮಾಡ್ತಾರೆ ಸರ್. ಯಾವುದೋ ಒಂದು ಶೂಟಿಂಗ್ದು ವಿಡಿಯೋ ವೈರಲ್ ಆಗಿತ್ತು, ಅದರಲ್ಲಿ ಕಾವ್ಯ ಕೂಡ ಇದ್ದಾರೆ, ನೋಡಿದ್ದೀವಿ. ಶೂಟಿಂಗ್ ವಿಡಿಯೋನ? ಶೂಟಿಂಗಲ್ಲಿ ಕಾವ್ಯ ಮೇಡಮ್ ಇದ್ದಾರೆ. ಹೌದು. ಸತ್ಯವಾಗಲಿಲ್ಲ, ಅಂದಿದ್ರೆ ತೋರಿಸಿ ನಾನೇ ನೋಡ್ತೀನಿ. ಇಲ್ಲ, ವೈರಲ್ ಆಗಿದೆ ವಿಡಿಯೋ. ನಿಜವಾಗ್ಲೂ ಕಾವ್ಯ ಅವ್ರ ಸಿನಿಮಾದಲ್ಲಿ ಪಳಾರಲ್ಲಿ ಇದ್ದಾರಾ ಹೇಗೆ? ಅದು ಇನ್ನೂ ಇಲ್ಲ, ಅವ್ರು ಆಲ್ಮೋಸ್ಟ್ ಇಲ್ಲ. ಹೇಳಿದ್ನಲ್ಲ ಮಂಗಳೂರು. ಸರ್, ಪಳಾರ್ ಆದಮೇಲೆ ಯಾವ ಸಿನಿಮಾ ಆದರೂ ಸೈನ್ ಮಾಡಿದ್ರಲ್ಲ ಸರ್? ಇಲ್ಲ, ಒಂದಷ್ಟು ಮಾತುಕತೆ ನಡೀತಾವೆ. ಅದೇ ಈಗ ಮುಗಿದ ಮೇಲೆ ಇದು ಮಾಡೋಣ, ಯಾವ್ದು ಮಾಡೋದು. ಓಕೆ, ಬಿಗ್ ಬಾಸ್ ಪರೀಕ್ಷೆ ನೋಡ್ತಾ ಇದ್ದೀರಾ ವಿಡಿಯೋ? ಇದರಲ್ಲಿ ಯಾರು ಹೋಗ್ಬೋದು ಒಳಗಡೆ ಅನ್ಸುತ್ತೆ? ಅದು ಈಗ ಹೇಳೋಕ್ಕಾಗಲ್ಲ ನಿಮಗೆ. ನಿಮ್ಮ ಲಾಸ್ಟ್ ಎಂಡಿಂಗ್ವರೆಗೂ ಅದು ಹೇಳೋಕ್ಕೆ ಆಗಲ್ಲ. ನಿಮ್ಗೆ ಯಾರು ಇರ್ತಾರೆ ಯಾರು ಇರ್ತಾರೆ ಅಂತ ಹೇಳೋದು. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಡಿಸ್ಕಸ್ ಆಗ್ತಾಯಿದೆ. ಗಿಲ್ಲಿ ನಟ ಅವರು ಅಲ್ಲಿ ಜಡ್ಜ್ ಆಗಿ ಬರ್ತಾರೆ. ಅದೇ ಈಗ ಅದು ಎಲ್ಲ ಶೋನು ಎಲ್ರಿಗೂ ಆಗಲ್ಲ. ನಮಗೆ ಅಂತ ಒಂದು ಶೋ ಇತ್ತು, ನಮಗೆ ಅಂತ ಒಂದು ಎಲ್ಲ ಶೋ. ಈಗ ನಾನು ಸಿಂಗಿಂಗ್ ಶೋ ಮಾಡೋಕ್ಕಾಗೋದು ಹಂಗೆ, ಯಾವ ಶೋ ಮಾಡಬೇಕು ಹಂಗೆ ಆ ಶೋ ನಾವು ಮಾಡ್ತೀವಿ. ಸರ್, ಬರೋವರ ಟಾಕ್ಸಿಕ್ ಕೂಡ ನಿಮಗೆ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ? ನಾನು ಟ್ರೈಲರ್ನೇ ಒಂದು 20 ಸಲ ನೋಡ್ಬಿಟ್ಟೆ. ನಾನು ಬಂದಮೇಲೆ ನಾನು ಫಸ್ಟು ಹೋಗ್ತೀನಿ. ಯಶ್ ಅವ್ರನ್ನ ಭೇಟಿ ನೀವು ಸಿನಿಮಾ ರಿಲೀಸ್ ಆಗಿ ಫ್ರೀ ಆದರೂ ನಾನ್ ವೆಜ್ ಹೋಗೋದೇ ವೆಜ್. ಮಿಲ್ಟ್ರಿ ಹೋಟ್ಲಿಗೆ ಜಾಸ್ತಿ, ಮಿಲ್ಟ್ರಿ ಹೋಟ್ಲು ಊಟ ಆಗ್ತದೆ. ಇದು ವೆಜ್ ಹೋಟ್ಲಿಗೆ ಬಂದರೆ ನಾನು ಈ ಪರೋಟ, ಮುದ್ದೆ, ಈ ಥರ ಹೋಟ್ಲಿಗೆ ಬಂದರೆ ಪರೋಟ ಇದು ಮಾಡ್ತೀನಿ. ಮುದ್ದೆ ಸಿಕ್ಕರೆ ಫಸ್ಟು ಮುದ್ದೆ, ಈ ಕಾಳು ಸಾರು ಬರ್ತದೆ, ಮುದ್ದೆ ಕಾಳು ಸಾರು, ಕಾಳು ಪಲ್ಯ, ಅದನ್ನು ಮಾಡ್ತೀನಿ. ಸರ್, ಈ ಥರ 5 ರೆಸ್ಟೋರೆಂಟ್ಗಳಿಗೆ ಗಿಲ್ಲಿ ಹೋಗಿದ್ದುಂಟಾ, ಅಥವಾ ಆಫ್ಟರ್ ಬಿಗ್ ಬಾಸು ಅಥವಾ ಒಂದು ನೇಮು ಫೇಮು ಬಂದಮೇಲೆ ಈ ಥರ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋದು ಜಾಸ್ತಿ ಆಗಿದೆಯಾ? ಇಲ್ಲ ಮೇಡಮ್, ತುಂಬ ಕಮ್ಮಿ. ಅದೇ ಹಿಂಗೆ ಯಾರಾದರೂ ಸ್ನೇಹಿತರು ಕರೆದ್ರೆ, ಸ್ನೇಹಿತರೆಲ್ಲ ಸಿಗಬೇಕು ಅಂದರೆ ಹೋಗ್ತೀನಿ. ನನಗೆ ತುಂಬ ಇಷ್ಟ ಈ ನಾಟಿ ಸ್ಟೈಲು, ತುಂಬ ಇಷ್ಟ. ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ನಾನು ವೆಜ್ಜು ತುಂಬ ಕಮ್ಮಿ ಅಲ್ಲ ತಿಂದು. ಇಲ್ಲಿ ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಅದು ಏನೋ ಉಂಡೆ, ಇದು ಬಾಳೆ ಹೂವಲ್ಲಿ ಉಂಡೆ ಏನು ಮಾಡ್ಕೊಟ್ಟು. ಆಮೇಲೆ ವೆಜ್ ಹೆಸರು ಬರ್ತಾ ಇಲ್ಲ, ನಾನ್ ವೆಜ್ ಹೆಸರುಗಳನ್ನ ಹೇಳೋದಾದ್ರೆ ಏನು ಇಷ್ಟ ಆಗುತ್ತೆ ನಾನ್ ವೆಜ್ಜಲ್ಲಿ? ನಾನ್ ವೆಜ್ಜಲ್ಲಿ ಅದು ಮಟನ್ ಬಿರಿಯಾನಿ, ಚಿಕನ್ ನಾಟಿ ಕೋಳಿ, ನಲ್ಲಿ ಮುಳೆ,